ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಓಕೆ, ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೆ ನಿಮಗೆ ಬಹಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಆ್ಯಕ್ಚುಲಿ ಎರಡೇ ಅಪ್ಡೇಟ್ ಅಂತ ನೀವು ತಮ್ಮಲ್ಲಿ ನೋಡಿರ್ತಾರೆ. ಸಾಕಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕಿದ್ದಾವೆ. ತಮ್ಮ ಕೆ ಎದವರು ಮತ್ತು ನೀಟ್ಗೆ ಸಂಬಂಧಪಟ್ಟಾಗಿ ಎನ್ ಟಿ ಎದವರು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವೊಂದು ಕೆಗೆ ಸಂಬಂಧಪಟ್ಟಾಗಿ ಏನಾದರೂ ಬಂದಿದ್ದ ಅಪ್ಡೇಟ್ಸ್ ಅಂತ ಬಂದು ಯು ಜಿ ಸಿ 2026 ಏನಾದರೂ ನೋಡ್ಲಿಕ್ಕೆ ಹೋದರೆ ನಿಮಗೆ ವೆಬ್ಸೈಟಲ್ಲಿ ಯಾವುದೇ ರೀತಿ ನಿಮಗೆ ಸಿಗೋದಿಲ್ಲ. ಒಂದು ನಿಮಗೆ ನಾಟ ಮಾರ್ಕ್ಸ್ ಎಂಟ್ರಿ ಮಾಡೋದು ಬರುತ್ತೆ ಲಿಂಕು. ಯಾರೆಲ್ಲ ನಾಟ ಎಕ್ಸಾಮ್ ಬರೆದಿರ್ತಾರೋ ಅಂದರೆ ಆರ್ಕಿಟೆಕ್ಚರ್ ನಮ್ಮ ಕೆ ಇದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಮಾತ್ರ ಆ್ಯಡ್ ಮಾಡಬೇಕು. ರಿಮೈನಿಂಗ್ ಯಾರೂ ಕೂಡ ಅಲ್ಲ. ಒಂದು ಹೇಳ್ತೀನಿ ನೋಡಿ, ನಾಟ ಮಾರ್ಕ್ಸ್ ಲಿಂಕ್ ಅಂತಂದರೆ ಯಾರೆಲ್ಲ ನಾಟ ಎಕ್ಸಾಮ್ ಬರ್ತಿದ್ದಾರೋ ಅವ್ರು ಮಾತ್ರ ಎಂಟ್ರಿ ಮಾಡೋದು. ಮತ್ತು ಯಾರೆಲ್ಲ ಕೆ ಸಿ ಟಿ ಬರೆದವ್ರು ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ. ಅದು ನೋಡಿದ ತಕ್ಷಣ ನಮಗೇನಾದರೂ ಇದೆಯಾ ಅಂತಂದು ಟೆನ್ಷನ್ ಆಗೋದು ಬಿಡ್ರಿ. ಜಾಸ್ತಿ ಕೆ ವೆಬ್ಸೈಟಲ್ಲಿ ಏನಾದರೂ ಬಂದಿದೆ ಅಂತಂದರೆ ಸಡನ್ನಾಗಿ ಟೆನ್ಷನ್ ಆಗ್ತಾರೆ. ಅದನ್ನು ಮಾಡೋದು ಬಿಡ್ರಿ. ನಾಟ ಸ್ಟೂಡೆಂಟ್ ಮಾತ್ರ ಇರ್ತದೆ, ನಿಮಗೆಲ್ಲರೂ ಕೂಡ ಅಲ್ಲ. ಓಕೆ, ಸೊ ರಿಮೈನಿಂಗ್ ಸ್ಟೂಡೆಂಟ್ ಏನೇನೆಲ್ಲ ಇದಾವೆ ಅಪ್ಡೇಟ್ಸ್ಗಳು ಅಂತಂದರೆ ತಮ್ಮ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ. ಏನಪ್ಪ ಅಂದರೆ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟ ಹಾಗೆ ಏನು ಅಂತಂದರೆ ಯು ಜಿ ಸಿ 2026 ಕೃಷಿ ಮತ್ತು ಪಶುವೈದ್ಯಕೀಯ ಪ್ರಾಯೋಗಿಕ ಪರೀಕ್ಷೆಯನ್ನು ಹಿರಿಯೂರು ಕೇಂದ್ರದಲ್ಲಿ ಜೂನ್ 1ರಂದು ನಡೆಯಲಿದ್ದು, ಅದರ ನಂತರವೇ ಸಿ ಇ ಟಿ 2026 ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ. ಅಂದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗೊತ್ತಿರುವ ಬಗ್ಗೆ ಜೂನ್ 1ರವರೆಗೂ ಕೂಡ, ಅಂದರೆ ಎಕ್ಸಾಮ್ ಮುಗಿದು ಅದರ ರಿಸಲ್ಟ್ ಬರೋರು ಕೂಡ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ ಅಂತಂದು ಅವರೇ ಅಫಿಷಿಯಲಾಗಿ ಹೇಳ್ತಿದ್ದಾರೆ. ಅಂದರೆ ಕೃಷಿ ವಿಶ್ವವಿದ್ಯಾಲಯದವರು ಹಿರಿಯೂರು ಕೇಂದ್ರದ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಿಗದಿ ಮಾಡಿರುವ ಕಾರಣದಿಂದ ಈ ನಿರ್ಧಾರ ಮಾಡಲಾಗಿದೆ. ಸೊ ಒಟ್ಟು 24,250 ಮಂದಿ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅರ್ಜಿ ಸಲ್ಲಿಸಿದ್ದು, ಪರೀಕ್ಷೆ ಹಾಜರಾದ ಅಂಕಗಳನ್ನು ವಿಶ್ವವಿದ್ಯಾಲಯದವರು ಕೆಗೆ ಕೊಟ್ಟ ನಂತರವೇ ಸಿ ಇ ಟಿ ಫಲಿತಾಂಶವನ್ನು ನೀಡಲಾಗ್ತದೆ. ಸೊ ಅಂದರೆ ಈಗ ಒಂದು ಸ್ಟೂಡೆಂಟ್ ಕೂಡ ಮಿಸ್ ಆದರೂ ಸಹಿತ ಅವ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕಾಗಲ್ಲ. ಎಲ್ಲರದು ಕೂಡ ಸ್ಟೂಡೆಂಟ್ ಏನು ಮಾಡೋಕ್ಕಂತಂದರೆ ಅಗ್ರಿಕಲ್ಚರ್ದು ಏನು ಯೂನಿವರ್ಸಿಟಿ ಏನಿದೆ ಅವ್ರು ಏನು ಮಾಡಬೇಕು, ಕೆ ಇಗೆ ಅವ್ರಿಗೆ ತಮ್ಮ ಎಲ್ಲ ರಿಸಲ್ಟ್ನ ಕೊಟ್ಟಾದ ತಕ್ಷಣ ನಮ್ಮ ಕೆ ಇದವ್ರು ಏನು ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಲಿತಾಂಶ ಪ್ರಕಟವಾಗುವವರೆಗೆ ಅಭ್ಯರ್ಥಿಗಳು ಮತ್ತು ಪೋಷಕರು ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡಬೇಕು. ಆಪ್ಷನ್ ದಾಖಲಿಸುವ ಬಗ್ಗೆಯೂ ಮಾಹಿತಿ ಪಡೆಯಬಹುದು. ಸಾಧ್ಯವಾದರೆ ಕೆ ಎ ಸರ್ಕಾರಿ ಇಂಜಿನಿಯರಿಂಗ್ ಆ್ಯಂಡ್ ವೈದ್ಯಕೀಯ ಕಾಲೇಜುಗಳಲ್ಲಿ ಮೇ 30ರವರೆಗೆ ಆಯೋಜಿಸಿರುವ ಸಿ ಇ ಟಿ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ. ಸೊ ನಿಮಗೆ ಸ್ಲಾಟ್ ಬುಕ್ ಮಾಡಿಕೊಂಡು ಹೋಗಿ ಅಂತ ಎಲ್ಲರೂ ಕೂಡ ಕೆ ಎದವರು ಕೂಡ ನೋಡಿ ಟ್ವೀಟ್ ಮಾಡಿ ಹೇಳ್ತಿದ್ದಾರೆ. ನಾವು ಡೈಲಿ ಬಂದು ಹೇಳ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ಕೂಡ ಮಂಥನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲೋ ಇನ್ನೂ ಕೂಡ ನಿಮಗೆ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಕೆ ಟೈಮ್ ಇದೆ. ಮಾಡ್ಕೊಂಡು ಹೋಗಿಬಿಟ್ಟು ಮಂಥನ ಕಾರ್ಯಕ್ರಮದಲ್ಲಿ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಕೊಟ್ಟವ್ರೆ, ಇನ್ನೊಂದು ಅಪ್ಡೇಟ್ ಗೊತ್ತಿರುವಾಗೆ ದ ಕೆ ಎ ಕಾಲ್ ಸೆಂಟರ್ ಸರ್ವಿಸ್ ವಿಲ್ ಬಿ ರಿಮೇನ್ ಕ್ಲೋಸ್ ಆನ್ 28th ಮೇ ಆನ್ ಅಕೌಂಟ್ ಆಫ್ ಬಕ್ರೀದ್. ಅಂದರೆ ಬಕ್ರೀದ್ ಇರೋ ಕಾರಣ 28th ಅಂದರೆ ಇವತ್ತು ಏನಿದೆ ಕಾಣಿಸ್ತಿದೆ, ಇವತ್ತು ಯಾವುದೇ ರೀತಿಯಾಗಿ ಕಾಲ್ ಸೆಂಟರ್ ಸರ್ವಿಸ್ ಇರೋದಿಲ್ಲ ಕೆ ಕಡೆಯಿಂದ. ಸರ್ವಿಸ್ ವಿಲ್ ರೆಸ್ಯೂಮ್ ಆಸ್ ಯೂಶ್ವಲಿ ಆನ್ ದ ನೆಕ್ಸ್ಟ್ ವರ್ಕಿಂಗ್ ಡೇಸ್. ಅಂದರೆ ನಾಳೆಯಿಂದ ಮತ್ತೆ ಅದ ಪ್ರಕಾರ ಸ್ಟಾರ್ಟ್ ಆಗುತ್ತೆ. ವಿ ರಿಗ್ರೆಟ್ ದ ಇನ್ಕನ್ವೀನಿಯನ್ಸ್ ಕಾಸ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕೋಪ್ರೇಷನ್. ಅಂದರೆ ಅವರು ಎಲ್ಲರೂ ಕೂಡ ರಜೆ ಹಾಕ್ಕೊಂಡಿದ್ದಾರೆ ಕೆ ಇದವರು ಕೂಡ ನಾಳೆ. ಸೊ ಹಂಗಾಗಿ ನಾಳೆ ಅಲ್ಲ, ಇವತ್ತು ಯಾವುದೇ ರೀತಿ ನಿಮ್ಮದು ಕಾಲ್ ಸೆಂಟ್ರು ಕೆ ಕಡೆಯಿಂದ ವರ್ಕ್ ಆಗೋದ್ರೆ ನೀವು ಕಾಲ್ ಮಾಡಿದ್ರು ಕೂಡ ಪಿಕ್ಕನ್ನು ಮಾಡೋದಿಲ್ಲ. ಯಾವುದೇ ರೀತಿ ಸರ್ವಿಸ್ ಇರೋದಿಲ್ಲ ಇವತ್ತು ಒಂದಿನ, ಆಯಿತಾ, ಅವ್ರ ಕಡೆಯಿಂದ. ಓಕೆ, ಇದಿಷ್ಟು ಕೆ ಕಡೆಯಿಂದ ಇರ್ತಕ್ಕಂಥದ್ದು. ಸೊ ನಿಮಗೆ ಕೆಗೆ ಸಂಬಂಧಪಟ್ಟ ರಿಸಲ್ಟ್ ಯಾವತ್ತು ಕೇಳ್ಬೋದು ಈಗ. ಸೊ 1ನೇ ತಾರೀಕು ಎಲ್ಲನೂ ಕೂಡ ಏನಾಗ್ತದೆ ನಿಮ್ಮದು 1ನೇ ತಾರೀಕು ಅಂತ ಏನಾಗ್ತದೆ ಆಟೋಮೆಟಿಕ್ಕಾಗಿ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ತದೆ. ಸೊ 2ನೇ ತಾರೀಕು ಅಥವಾ 3, 4 ಇಷ್ಟು ದಿನದಲ್ಲೇ ನಿಮ್ಮ ಕೆ ಸಿ ಟಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನೀಟ್ಗೆ ಸಂಬಂಧಪಟ್ಟಾಗ ಎನ್ ಟಿ ಎದವರು ಕೂಡ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಅದು ಏನಂತಂದರೆ ನೋಡೋಣ ಅಂತಂದರೆ, ಓಕೆ, ನಾನು ಎನ್ ಟಿ ಎ ವೆಬ್ಸೈಟಲ್ಲಿದ್ದೀನಿ. ಎನ್ ಟಿ ಎ ವೆಬ್ಸೈಟಲ್ಲಿ ಏನು ಬಿಟ್ಟರಪ್ಪ ಅಂತಂದರೆ ಅದು ತೋರಿಸ್ತೀನಿ ನಿಮಗೆ. ಸೊ ಅವರು ಕೂಡ ಟ್ವೀಟ್ ಮಾಡಿ ತಿಳಿಸಿದ್ದಾರೆ, ನೀಟ್ 2026 ರೀಫಂಡ್ ಅಪ್ಡೇಟ್ ಅಂತಂದು. ನೀವು ಯಾರೆಲ್ಲ ರೀಫಂಡ್ಗೆ ಅಪ್ಲೈ ಮಾಡಿಲ್ವೋ, ಅಂದರೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಫಾರ್ ಕ್ಯಾಂಡಿಡೇಟ್ಸ್ ಎಟ್ ಟು ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ಫೀ ರೀಫಂಡ್. ದ ಲಾಸ್ಟ್ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು 22, ಅಂದರೆ 21ವರೆಗೂ ಏನಿತ್ತು ಅದು ಜೂನ್ 22ವರೆಗೂ ಕೂಡ ಹೋಗಿದೆ. ಅಂದರೆ ಲಾಸ್ಟ್ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್. ನಿಮ್ಗೆ ಏನು ಮಾಡ್ತಾರೆ, ಬ್ಯಾಂಕ್ ರೀಫಂಡ್ ಯಾರಾದರೂ ಇನ್ನೂ ಕೂಡ ನೀವು ಸಬ್ಮಿಟ್ ಮಾಡಿಲ್ಲಪ್ಪ ಅಂತಂದರೆ ನಿಮಗೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ 22 ಜೂನ್ 2026. ಓಕೆ, ಟಿಲ್ 11:50 PM ವರೆಗೂ. ಸೊ 13 ಲಕ್ಷ ಸ್ಟೂಡೆಂಟ್ ಏನು ಮಾಡಿದ್ರೆ ಯಾವ ಆಲ್ರೆಡಿ ಅಪ್ಡೇಟೆಡ್ ಇದ್ದಾರೆ ಡೀಟೇಲ್ಸ್. ನೀವೇನು ಮಾಡಿದಾರೆ ಅಂತಂದರೆ ನಿಮ್ಮ ಒಂದು ಈ ಬ್ಯಾಂಕ್ ಡೀಟೇಲ್ಸಲ್ಲಿ ಎಷ್ಟು ಹುಡುಗರು 13 ಲಕ್ಷ ಸ್ಟೂಡೆಂಟಿಗಾಗಲೇ ಅಪ್ಡೇಟ್ ಮಾಡಿದಾರೆ. ಇಫ್ ಯು ಹ್ಯಾವ್ ನಾಟ್ ಏಟ್ ಡೋಂಟ್ ವೇಟ್ ಟು ಡೂ ನೋ. ಅಂದರೆ ನೀವು ಇನ್ನೂ ಕೂಡ ಯಾರೆಲ್ಲ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿಲ್ಲೋ ಈಗಲೇ ಮಾಡಿ. ಓಕೆ, ಔ ಟು ಸಬ್ಮಿಟ್ ಅಂತಂದರೆ ಸಿಂಪಲ್ಲಾಗಿ ಹೇಳ್ದಂಗೆ ನೀಟ್ ಮಂದು ಎನ್ ಟಿ ವೆಬ್ಸೈಟಲ್ಲಿ ಹೋಗಿಬಿಡ್ತಾರೆ. ಓಕೆ, ಅಂದರೆ ಅದ್ರಲ್ಲಿ ಹೋಗಿಬಿಟ್ಟು 2026 ನೀಟ್ ಯು ಜಿ ಏನಿದೆ ಅದನ್ನ ರಿಜಿಸ್ಟ್ರೇಷನ್ ಪೋರ್ಟಲ್ ಓಪನ್ ಮಾಡ್ಕೊತಾರೆ. ಓಕೆ, ಕ್ಲಿಕ್ ಆನ್ ದ ರೀಫಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತಾರೆ. ಅದಾದ ತಕ್ಷಣ ಎಂಟರ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇರ್ಫುಲ್ ಅಂತ ಕೇಳುತ್ತೆ. ಅದನ್ನ ಅಕೌಂಟ್ ಮಾಡ್ಕೊಂಡು
ನಿಮ್ಮ ಅಕೌಂಟ್ ನಂಬರ್ IFSC ಕೋಡು ಹೋಲ್ಡರ್ ನೇಮು. ಸೊ ಕನ್ಫರ್ಮ್ಗೋಸ್ಕರ ಇನ್ನೊಂದು ಟೈಮ್ ಅಕೌಂಟ್ ನಂಬರ್ ಇರ್ತದೆ. ಕ್ಯಾನ್ಸಲ್ ಚೆಕ್ ಇದ್ದರೆ ಅಪ್ಲೋಡ್ ಮಾಡಿ, ಅದು ಆಪ್ಷನಲ್ ಇಟ್ಟಿದ್ದಾರೆ. ಅಂದರೆ ಅದನ್ನೇನು ಅಂದರೆ ಕಂಪ್ಲೀಟಾಗಿ ಬೇಕಂತೇನಿಲ್ಲ, ಆಪ್ಷನಲ್ ಇಟ್ಟವ್ರೆ. ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲ ಅಂತಂದರೆ ಬೇಕಾಗಿಲ್ಲ ಅದು, ಆಯಿತಾ. ಒನ್ ಸಬ್ಮಿಟ್ ಆದ ತಕ್ಷಣ ಏನಂದರೆ ಡೀಟೇಲ್ಸ್ ಆರ್ ಫೈನಲ್, ನೋ ಚೇಂಜಸ್ ಅಲೌಡ್ ಲೆಟರ್. ನೋಡಿ, ಒನ್ ಟೈಮ್ ನೀವು ಸಬ್ಮಿಟ್ ಕೊಟ್ಟರೆ ಅದು ಚೇಂಜ್ ಮಾಡ್ಲಿಕ್ಕೆ ಬರೋಲ್ಲ, ಅದೊಂದು ತಲೆಯಲ್ಲಿರಲಿ. ಸೊ ಇಷ್ಟೇ, ಮತ್ತೇನು ಕೊಟ್ಟಿಲ್ಲ. ರೀಫಂಡ್ ಇನ್ನೂ ಕೂಡ ಯಾರೆಲ್ಲ ಇನ್ನೂ ಕೂಡ ಅದ್ರ ತಕ್ಕ ಒಂದು ಡೀಟೇಲ್ಸ್, ಒಂದು ನೋಟಿಫಿಕೇಶನ್ ಬಿಟ್ಟವ್ರು ಅಷ್ಟೇ, ಮತ್ತೇನಿಲ್ಲ, ಆಯಿತಾ. ಸೊ ಹೋಗ್ಬಿಟ್ಟು ಬೇಗನೆ ನೀವು ಯಾರೆಲ್ಲ ಇನ್ನೂ ಕೂಡ ರೀಫಂಡಿಗೆ ಇನ್ನೂ ಕೂಡ ಮಾಡಿಲ್ಲ, ನಾವು ಲೈವ್ ಡೆಮೋ ಕೂಡ ಮಾಡಿದ್ದೀನಿ, ನನ್ನ ಚಾನಲ್ ಚೆಕ್ಔಟ್ ಮಾಡ್ಕೋಬೋದು. ನೀಟ್ ರೀಫಂಡ್ ಮಾಡೋಕ್ಕೆ ಯಾವ ರೀತಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದು ಅಂತಂದು ಅದು ನೋಡಿಬಿಟ್ಟು ಆ್ಯಡ್ ಮಾಡಿರಿ. ಇದನ್ನು ಕೆಲವೊಂದಿಷ್ಟು ಹುಡುಗರು ಮಿಸ್ ಇನ್ಫಾರ್ಮೇಷನ್ ಯಾವ ರೀತಿ ಅಂತಂದರೆ, ರೀಫಂಡ್ ನೀವೇನಾದರೂ ಅಪ್ಲೈ ಮಾಡದೆ ಹೋಯ್ತಂದ್ರೆ, ಅಂದರೆ ಅಪ್ಲೈ ಮಾಡಿದರೆ ನಾನು ನೀಟ್ ಎಕ್ಸಾಮ್ ಬರಲಿಕ್ಕೆ ಬರಲ್ವಾ ಅಂತಂದು. ಆ ರೀತಿ ಅಲ್ಲ, ಎಲ್ಲರಿಗೂ ಕೂಡ ಬರೀತಾರೆ ಎಕ್ಸಾಮು, ಎಲ್ಲರೂ ಕೂಡ ಅಮೌಂಟ್ ಬರ್ತದೆ ರೀಫಂಡಿಗೆ, ಆಯಿತಾ. ಸೊ ಅಮೌಂಟು ಮತ್ತು ಅವರಿಗೆ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋ ಕಾರಣ ಅವರ ದುಡ್ಡು ಇಟ್ಕೊಳ್ಳೋಕೆ ಬರಲ್ಲ, ಅದು ನಿಮ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಓಕೆ, ಸರಿ, ಬಾಯ್.